ಖಲೀಫಾ ಕೂಡ ಆಗಿದ್ದರು. ನಾನೇನು ಬಯಸುತ್ತೇನೆಂದು ನಿಮಗೆ ಹೇಳಿಕೊಡದೆ, ನಾನು ದಾಸ, ಆದರೆ ದೇವರನ್ನು ನಾನು ಬಯಸುತ್ತೇನೆ. ನಾನು ಒಣಗಿ ಕಪ್ಪಾದ ಹೃದಯಕ್ಕೋಸ್ಕರ ನೆರವುಗಳ ಸೃಷ್ಟಿಕರ್ತನೆ ನೆರವನ್ನು ಬಯಸುತ್ತೇನೆ. ಹಾಗೂ ನಮ್ಮದೇ ಜಿಲ್ಲೆಯ ನಮ್ಮದೇ ಊರಿನ ನೆಚ್ಚಿನ ಉಪಮುಖ್ಯಮಂತ್ರಿಗಳಂತಹ ಮಾನ್ಯ ಈಶ್ವರಪ್ಪನವರು ಬರ್ತಾ ಇದ್ದಾರೆ. ಹಾಗೆಯೇ 10 ಹಲವಾರು ಅತಿಥಿಗಳು, ವಿಶೇಷವಾಗಿ SS ಜ್ಯೋತಿ ಪ್ರಕಾಶ್ ಅವರು APMC ಅಧ್ಯಕ್ಷರು ಬಂದಿದ್ದಾರೆ. ಇವರನ್ನು ಕೂಡ ಗುರುತಿಸಿ ಖಂಡಿತವಾಗಿ ಇವರು ವೇದಿಕೆ ಮೇಲೆ ಬರಬೇಕು. ಮಾನ್ಯ ಉಪಮುಖ್ಯಮಂತ್ರಿಯವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಬೇಕು ಈ ಸಂದರ್ಭದಲ್ಲಿ ಹೇಳುವಂತ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಬಿರಿಯಾನಿ ಹಂಚಿ ಸರ್. ನಮಗೆ ಈ ಸಂದರ್ಭದಲ್ಲಿ ಏನಾಗಿರುತ್ತೆ, ಬಿರಿಯಾನಿಯನ್ನ ಹಂಚಿಕೊಳ್ಬೇಕು, ಪ್ರೀತಿ ವಿಶ್ವಾಸದ ಮಾತುಗಳನ್ನ ಹಂಚಿಕೊಳ್ಬೇಕು. ನೀವು ವೇದಿಕೆಯಲ್ಲಿ ಇವತ್ತು ನಮ್ಮನ್ನ ನೋಡಿ ನಮ್ಮ ಜೊತೆಗೆ ಈ ಹಬ್ಬವನ್ನ ನಮಗೆ ನಿನ್ನೆ ಆಚರಿಸಿದ್ರು, ಇವತ್ತು ಆಚರಿಸಷ್ಟೇ ನಮಗೆ ಬಹಳ ಖುಷಿ ಆಗ್ತಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಮತ್ತೋರ್ವ ಅತಿಥಿಯಾಗಿ ಸನ್ಮಾನ್ಯ ಎಂ ಶಂಕರ್ ಅವರು ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾರೆ. ಎಂ ಶಂಕರ್ ಅವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಾವು ಈ ಈದ್ ಉಲ್ ಜುಹಾ ಹಬ್ಬವನ್ನ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ತ್ಯಾಗದ ಮನೋಭಾವವನ್ನು, ವಿಶೇಷವಾಗಿ ಪವಾಡಗಳಲ್ಲಿ ಅತಿ ಪವಾಡ ತೋರಿಸಿದ ಪ್ರವಾದಿ ತ್ಯಾಗವನ್ನು ನಾವು ಯಾರದೇ ಮೇಲೆ ಆದರೂ ನಾವು ವಿಶ್ವಾಸ ಪಡಿಬೇಕು ಅಂತ ಪವಾಡಗಳನ್ನ ತೋರಿಸಬೇಕಾಗ್ತದೆ. ಮೊಹಮ್ಮದ್, ನೋಡಪ್ಪ, ಈ ತರ ನಾನು ಕನಸು ಕಂಡಿದ್ದೀನಿ, ಇದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದಾಗ ಮಗ ಹೇಳ್ತಾನೆ, ದೇವರ ಆಜ್ಞೆ ಇದ್ದರೆ ಹಾಗೆಯೇ ಆಗಲಿ, ನೀನು ಏನು ತೀರ್ಮಾನ ತೆಗೆದುಕೊಂಡಿದ್ಯಾ ಅದಕ್ಕೆ ನಾನು ಬದ್ಧನಾಗಿದ್ದೇನೆ, ನನ್ನ ಸಹನಶೀಲೆಯ ಬಗ್ಗೆ ನಿನಗೆ ಸಂಶಯ ಇದೆ ಅಂತೇಳಿ ಪ್ರತ್ಯುತ್ತರ ಕೇಳ್ತಾನೆ. ಬಲಿ ತೆಗೆದುಕೊಂಡು ಸಾಧಾರಣವಾಗಿ ಎಲ್ಲ ಪ್ರವಾದಿಗಳು ಕೂಡ ಅವರು ಕುರಿ ಕಾಯಿಸುವರಾಗಿ, ಮೊಹಮ್ಮದ್ ಪೈಗಂಬರಿಂದ ಹಿಡಿದು ಎಲ್ಲ ಜೀಸಸ್ ಇಂದ ಹಿಡಿದು ಅಥವಾ ನಾವು ನೋಡುವಂತಹ ಎಲ್ಲ ದಾಸ ಪರಂಪರೆಯ ಎಲ್ಲ ಜನರು ಕೂಡ ವೈರಾಗಿಗಳು ಇವರೆಲ್ಲರೂ ಕೂಡ ಅದೇ ರೀತಿ ಕಷ್ಟದ ಹಿನ್ನೆಲೆಯಿಂದ ಬಂದಂತವರು. ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಅದೇ ತರದಲ್ಲಿ ಇನ್ನು ಗರ್ಭದಲ್ಲಿರುವಂತಹ ಶಿಶುವಾಗಿದ್ದಾಗಲೇ ಅವರ ಅಮ್ಮ, ಅವರ ತಂದೆಯವರು ತೀರ್ಕೊಂಡ್ರು. 11 ವರ್ಷದ ಮಗು ಇದ್ದಾದ ಕೂಡಲೇ ಅವರ ತಾಯಿಯವರು ತೀರ್ಕೊಳ್ತಾರೆ. ನಂತರ ಅಜ್ಜ ಅಬೂ ತಾಲಿಬನ ಪೋಷಣೆಯಲ್ಲಿ ಬೆಳೀತಾರೆ, ಅಜ್ಜನು ಕೂಡ ತೀರ್ಕೊಳ್ತಾರೆ. ಕೊನೆಗೆ ಚಿಕ್ಕಪ್ಪನ ಆಸರೆಯಲ್ಲೇ ಬೆಳೀತಾರೆ. ಅಂತಹ ಯಾವುದೇ ನಿರಕ್ಷರಾದಂತಹ ಒಬ್ಬ ಮನುಷ್ಯ ತನ್ನ ವೈಚಾರಿಕತೆಯಿಂದಾಗಿ ಅರಬ್ನಲ್ಲಿದ್ದಂತಹ ಪ್ರತಿಯೊಬ್ಬ ಅನಾಗರಿಕ ಜೀವನ ನಡೆಸಿದಂತಹ ಜನರ ಪರಿವರ್ತನೆಯಾಗಿ, ಮೂಲ ಪರಿವರ್ತನೆಯಾಗಿರ್ತಾರೆ ಮಾಡಿದಂತ ಒಬ್ಬ ಮಹಾಪುರುಷನ್ನ ಕೊಂಡೋಡ್ಲಿಕ್ಕೆ ಅದನ್ನ ಅವರು ನಮಗೆ ಏನ್ ಹೇಳಿದ್ರು, ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಮಗನನ್ನ ಅವರು ಬಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಮಗನನ್ನ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಕರ್ಕೊಂಡು ಹೋಗ್ಬೇಕಿದ್ರೆ ಅವರಿಗೆ ಒಂದು ವಾಣಿ ಬರ್ತದೆ, ಇದರ ಬದಲಾಗಿ ನಿನ್ನ ತೀರ್ಮಾನವನ್ನು ಮೆಚ್ಚಿದ್ದೇನೆ, ಇದರ ಬದಲಾಗಿ ನೀನು ಖಂಡಿತವಾಗಿಯೂ ಒಂದು ಆಡನ್ನ, ಕುರಿಯನ್ನ ಬಲಿ ಕೊಡುತ್ತೆ. ಆ ತ್ಯಾಗದ ಪ್ರತೀಕವಾಗಿ ನಾವು ಹೇಗೆ ನಮಗೆ ರಂಜಾನ್ ಉಪವಾಸ ತಿಂಗಳ ನಂತರ ನಾವು ಈದನ್ನ ಆಚರಿಸ್ತೇವೆ, ಅದೇ ತರ ಸುಮಾರು ಕಷ್ಟ 1 ತಿಂಗಳ ಹಜ್ ಯಾತ್ರೆಯ ನಂತರ ಕೊನೆಗೆ ನಾವು ಬಕ್ರೀದ್ಲ ಸಮಾಜ ಮುಖಿಯಾದಂತಹ ಸಾಮಾಜಿಕ ಕಳಕಳಿ ಇರುವಂತಹ ಎಲ್ಲರನ್ನ ಕರಿಬೇಕು, ಜೊತೆಯಲ್ಲಿ ನಾವು ಒಂದು ಈದ್ ಸೌಹಾರ್ದ ಊಟವನ್ನು ಆಚರಿಸಬೇಕು ಅಂತ ವಿನಂತಿಸಿದಾಗ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮಂತ್ರಿಯವರು ಬಂದಿದ್ದಾರೆ. ನಾಡಿನ ಸಾಮಾಜಿಕ ಕಳಕಳಿ ಇರುವಂತಹ ಎಲ್ಲಾ ವರ್ಗಗಳ ನೇತಾರರಾದಂತಹ ಮಾನ್ಯ ಈಶ್ವರಪ್ಪನವರು ಬಂದಿದ್ದಾರೆ. ವಿಶೇಷವಾಗಿ ಇವರಿಗೆ ಆಹ್ವಾನಿಸುತ್ತಾ ಮೀರ್ ಮೂಸಾ ಹುಸೇನ್ ರಾಜಾರ್ ಅವರು ಇವರಿಗೆ ಪುಷ್ಪಗುಚ್ಛವನ್ನು ನೀಡುವ ಮುಖಾಂತರ ಇವರನ್ನ ಮೀರ್ ಮೂಸಾ ಹುಸೇನ್ ಅವರು ನಮ್ಮ
ಒಂದು ಜನ ಮೊಹಮ್ಮದ್ ಶಫೀಲಾ ಅವರನ್ನ ತಾರಿಕ್ ಅಹಮದ್ ಇದ್ರೀಸ್ ಅವರು ಸ್ವಾಗತಿಸಬೇಕು ಅಂತ ಹೇಳಿದ್ದಾರೆ. ಮೀರ್ ಸಿರಾಜುಲ್ ಹಕ್ ಸಾಹೇಬರನ್ನ ಆಸಿಫ್ ಅಹಮದ್ ಮೋಲಿ ಅವರು ಹಾರಾರ್ಪಣೆ ಮುಖಾಂತರ ನೆನಪಿನ ಕಾಣಿಕೆಯನ್ನು ಕೊಡುವ ಮುಖಾಂತರ ಪ್ರಕಾಶ್ ಅವರಿಗೆ ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ಕೊಟ್ಟು ಧನ್ಯವಾದಗಳು ಸರ್. ಹಾಗೆ ಎಸ್ ವಿ ತಿಮ್ಮಯ್ಯ ಅವರಿದ್ದಾರೆ, ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾರೆ. ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಅಹ್ಮದಿಯಾ ಜಮಾತಿನ ಸದಸ್ಯರುಗಳು ಸ್ವಾಗತಿಸ್ತಾ ಇದ್ದಾರೆ. ನೆನಪಿನ ಕಾಣಿಕೆಯನ್ನ ಕೊಟ್ಟು ಈ ಸಂದರ್ಭಕ್ಕೆ ಅಹಮದಿಯಾ ಮುಸ್ಲಿಂ ಜಮಾತ್ನ ಕಿರು ಪರಿಚಯದ ಬಗ್ಗೆ ಒಂದು ಕ್ಲಿಪ್ಪಿಂಗ್ ಅನ್ನ ಹಾಕಬೇಕು ಅಂತ ತಿಳಿಸ್ಕೊಡ್ತಾರೆ. Fresh perspective. Love for all, hatred for none. ಜಾಗತಿಕ ಮದ್ಯ ಸಂಘಟನೆಯ ಸರ್ವೋಚ್ಚ ನೇತಾರರಾಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಜಮಾತಿನ ಕಿರುಪರಿಚಯವನ್ನ ಒಂದು 5 ನಿಮಿಷ ಕನ್ನಡದಲ್ಲಿ 5 ರಿಂದ 10 ನಿಮಿಷ ಜನ ಬಶೀರ್ ಅಹಮದ್ ಅವರು ಹೇಳಬೇಕು ಅಂತ ಹೇಳಿ ನೆನೆಸ್ಕೊಳ್ತಾರೆ. 10 ನಿಮಿಷ ಅಂತ. لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ವೇದಿಕೆಯಲ್ಲಿ ಅಸೀನರಾಗಿರುವ ಗಣ್ಯರೇ ಹಾಗೂ ಸಹೋದರರೇ, ಇಂದು ಇಲ್ಲಿ ನಾವೆಲ್ಲರೂ ಅಲ್ಲಾಹನ ಅನುಗ್ರಹದಿಂದ ತ್ಯಾಗ ಹಾಗೂ ಬಲಿದಾನದ ಬಕ್ರೀದ್ ಹಬ್ಬದ ಪ್ರಯುಕ್ತ ಅಹಮದಿಯಾ ಮುಸ್ಲಿಂ ಜಮಾತ್ ವತಿಯಿಂದ ಈ ಶುಭ ಸಮಾರಂಭದ ಈದ್ ಮಿಲನ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದೇವೆ. ತಾವೆಲ್ಲರೂ ಜಾತಿ, ಧರ್ಮ, ಪಕ್ಷ ಭೇದ ಮರೆತು ಪಾಲ್ಗೊಂಡಿರುವ ಈ ದಿನವನ್ನು ಅಲ್ಲಾಹನು ಅನುಗ್ರಹಿಸಲಿ ಹಾಗೂ ನಿಮ್ಮ ನಲ್ಮೆಯಿಂದ ಅಹಮದಿಯಾ ಮುಸ್ಲಿಂ ಜಮಾತ್ ನಂದ ದೀಪವಾಗಿ ಬೆಳಗಲಿ ಎಂದು ಹಾರೈಸುತ್ತಾ ಈ ಸಮಾರಂಭವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡುತ್ತೇನೆ. ಅಲ್ಲಾಹನ ಅನುಗ್ರಹದಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ಥಾಪಿಸಿದ ಇಸ್ಲಾಂ ಧರ್ಮದ ಒಂದು ಸತ್ಯವಾದ ನಿಜವಾದ ಇಸ್ಲಾಮಿನ ಸಂಸ್ಥೆಯೇ ಅಹಮದಿಯಾ ಮುಸ್ಲಿಂ ಜಮಾತ್ ಆಗಿದೆ. ಇಸ್ಲಾಂ ಎಂದರೆ ಶಾಂತಿ ಎಂದರ್ಥ. ಪರಸ್ಪರ ಶಾಂತಿಯಿಂದಲೂ ಸೌಹಾರ್ದತೆಯಿಂದಲೂ ಬದುಕಲು ಇಸ್ಲಾಂ ಧರ್ಮ ಉಪದೇಶಿಸುತ್ತದೆ. ದೇವರು ಒಬ್ಬನೇ, ನಾವೆಲ್ಲರೂ ಅವನ ಸೃಷ್ಟಿಗಳು ಎಂದು ಬೋಧಿಸುತ್ತದೆ. ಮನುಷ್ಯರೆಂಬ ನೆಲೆಯಲ್ಲಿ ಎಲ್ಲರೂ ಸಮಾನರು, ಸಹೋದರರು, ನಾವೆಲ್ಲರೂ ಪ್ರೀತಿಯಿಂದ ಇರಬೇಕು ಎಂದು ಇಸ್ಲಾಂ ಧರ್ಮ ಬೋಧಿಸುತ್ತದೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 ಪುಟ 61-62. ಈ ರೀತಿ ಶ್ರೀಮದ್ ಭಗವದ್ಗೀತೆ ಬೋಧಿಸಿದ ಶ್ರೀ ಕೃಷ್ಣಾಜಿಯವರು ತನಗಿಂತ ಮೊದಲು ಕೂಡ ದೇವರ ದಿವ್ಯ ಪ್ರಮೋದಕರು ಅವತರಿಸಿರುವರು ಎಂದು ಹೇಳಿದ್ದಾರೆ. ಈ ಒಂದು ಆಧಾರದಲ್ಲಿ ನಾವು ಇಂದು ಪ್ರಪಂಚದ ಎಲ್ಲ ಧರ್ಮ ಗ್ರಂಥಗಳನ್ನು ವಿಶ್ಲೇಷಿಸಿದಾಗ ಕಂಡು ಬರುವುದೇನೆಂದರೆ ಎಲ್ಲ ಧರ್ಮಗಳ ಧರ್ಮ ಗ್ರಂಥಗಳಲ್ಲಿ ಒಬ್ಬ ಧರ್ಮ ಸುಧಾರಕನು ಅಂತ್ಯಕಾಲದಲ್ಲಿ ಬರುವನೆಂದು ಇದೆ. ಎಲ್ಲ ಗುಣಗಳನ್ನು ಹೊಂದಿರುವ ಅಲ್ಲಾಹನಿಂದ ನಿಯೋಜಿಸಲ್ಪಟ್ಟ ಹಿಂದೂಗಳಿಗೆ ಕಲ್ಕಿ ಅವತಾರನಾಗಿ, ಕ್ರೈಸ್ತರಿಗೆ ಯೇಸುವಾಗಿ, ಬೌದ್ಧರಿಗೆ ಬುದ್ಧನಾಗಿ, ಸಿಖ್ಖರಿಗೆ ಬಾಬಾ ಗುರುನಾನಕ್ ಆಗಿ, ಮುಸ್ಲಿಮರಿಗೆ ಮಹದಿ ಅಲ್ ಮೌದ್ ಆಗಿ, ಅಲ್ಲಾಹನು ಭಗವಂತನ ಅನುಗ್ರಹದಿಂದ ಪುಣ್ಯ ಭೂಮಿ ಭಾರತದ ಪಂಜಾಬ್ ರಾಜ್ಯದ ಗುರುದಾಸ್ಪುರ್ ಜಿಲ್ಲೆಯ ಪವಿತ್ರ ಸ್ಥಳ ಖಾದಿಯಾನದಲ್ಲಿ ಎಂಬಲ್ಲಿ 13 ಫೆಬ್ರವರಿ 1835 ಜನ್ಮವಿತ್ತ. ಆ ಮಹಾನ್ ವ್ಯಕ್ತಿ
ಶಾಂತಿಯ ಸಂದೇಶ ವಾಹಕ ಹಜರತ್ ಮಿರ್ಜಾ ಗುಲಾಮ್ ಮೊಹಮ್ಮದ್ ಖಾದಿಯಾನಿಯವರು ಆಗಿದ್ದಾರೆ. ಅವರೇ ಈ ಅಹಮದಿಯಾ ಮುಸ್ಲಿಂ ಜಮಾತಿನ ಸ್ಥಾಪಕರು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅಹಮದಿಯಾ ಮುಸ್ಲಿಮಿನ ಪುಸ್ತಕಗಳನ್ನು ನೋಡಿ. ಇಂದು ಹಜರತ್ ಮಿರ್ಜಾ ಮಸ್ರೂರ್ ಅಹಮದ್ ಅವರು 5ನೇ ಖಲೀಫರಾಗಿ ಈ ಅಲ್ಲಾಹಿನ ಅನುಮೋದನೆಯಿಂದ ನಡೆಯುವ ಈ ಜಮಾತಿನಲ್ಲೂ ಕಾರ್ಯಗತವನ್ನು ನಡೆಸುತ್ತಿದ್ದಾರೆ. ಓ ಅಲ್ಲಾಹನೇ, ಓ ಸರ್ವೇಶ್ವರನಾದ ಭಗವಂತನೇ, ಇವರನ್ನು ದಯಪಾಲಿಸುವೆಂದು ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ವಾಸುದಾವ್